ಕಲುಷಿತಗೊಳ್ಳಲು ಮಣ್ಣಿನ ಫಲವತ್ತತೆ ಕಡಿಮೆ ಮಾಡಲು ಮತ್ತು ಆರೋಗ್ಯದ ಮೇಲೆ ಗಂಭೀರ ಪರಿಣಾಮಗಳನ್ನು ಬೀರಲು ಕಾರಣವಾಗುತ್ತದೆ. ಭೂಮಾಲಿನ್ಯ ಮುಖ್ಯ ಕಾರಣಗಳು: ಘನ ತ್ಯಾಜ್ಯ, ಮನೆ, ಕಾರ್ಖಾನೆಗಳು ಮತ್ತು ಆಸ್ಪತ್ರೆಗಳಿಂದ ಹೊರಬರುವ ಪ್ಲಾಸ್ಟಿಕ್, ಗಾಜು ಮತ್ತು ಇತರ ಕಸ, ಕೃಷಿ ಚಟುವಟಿಕೆಗಳು, ಅತಿಯಾದ ರಾಸಾಯನಿಕ ರಸಗೊಬ್ಬರಗಳು, ಕೀಟನಾಶಕಗಳು ಮತ್ತು ಕಳೆನಾಶಕಗಳು ಬಳಕೆ, ನಗರೀಕರಣ ಮತ್ತು ಕೈಗಾರಿಕೀಕರಣ, ಅರಣ್ಯ ನಾಶ, ನಿರ್ಮಾಣ ಚಟುವಟಿಕೆಗಳು ಮತ್ತು ಕೈಗಾರಿಕೆ ತ್ಯಾಜ್ಯ ಸೋರಿಕೆ, ಗಣಿಗಾರಿಕೆ, ಭೂಮಿಯನ್ನು ಅಗೆಯುವುದು ಮತ್ತು ಅದರಿಂದ ಹೊರಬರುವ ತ್ಯಾಜ್ಯ. ಭೂಮಾಲಿನ್ಯದ ಪರಿಣಾಮಗಳು: ಮಣ್ಣಿನ ಫಲವತ್ತತೆ ನಾಶ, ಮಣ್ಣು ವಿಷಕಾರಿಯಾಗಿ ಕೃಷಿ ಉತ್ಪಾದನೆ ಕುಂಠಿತಗೊಳ್ಳುತ್ತದೆ. ಆರೋಗ್ಯ ಸಮಸ್ಯೆಗಳು: ಕಲುಷಿತ ಆಹಾರ ಮತ್ತು ನೀರಿನಿಂದ ಕ್ಯಾನ್ಸರ್, ಚರ್ಮ ರೋಗಗಳು ಮತ್ತು ನರಮಂಡಲದ ಸಮಸ್ಯೆಗಳು ಬರಬಹುದು. ಪರಿಸರ ವ್ಯವಸ್ಥೆಯ ನಾಶ: ಪ್ರಾಣಿ, ಪಕ್ಷಿ ಮತ್ತು ಸಸ್ಯಗಳ ಆವಾಸ ಸ್ಥಾನ ನಾಶವಾಗುತ್ತದೆ. ಅಂತರ್ಜಲ ಮಾಲಿನ್ಯ: ಮಣ್ಣಿನಲ್ಲಿ ಇಂಗಿದ ರಾಸಾಯನಿಕಗಳು ಕುಡಿಯುವ ನೀರನ್ನು ವಿಷಗೊಳಿಸುತ್ತವೆ. ಭೂ ಮಾಲಿನ್ಯ ತಡೆಗಟ್ಟುವ ಕ್ರಮಗಳು: ತ್ಯಾಜ್ಯ ನಿರ್ವಹಣೆ ಕಡಿಮೆ ಮಾಡುವುದು, ಮರುಬಳಕೆ ಪದ್ಧತಿಯನ್ನು ಅನುಸರಿಸುವುದು, ಸಾವಯವ ಕೃಷಿ, ರಾಸಾಯನಿಕಗಳ ಬದಲು ಗೊಬ್ಬರವನ್ನು ಬಳಸಬಹುದು. ಪ್ಲಾಸ್ಟಿಕ್ ನಿರ್ಬಂಧ: ಪ್ಲಾಸ್ಟಿಕ್ ಬಳಕೆಯನ್ನು ಸಂಪೂರ್ಣವಾಗಿ ಕಡಿಮೆ ಮಾಡುವುದು, ಅರಣ್ಯೀಕರಣ, ಹೆಚ್ಚಿನ ಮರಗಳನ್ನು ನೆಡುವುದರಿಂದ ಮಣ್ಣಿನ ಸವೆತ ಮತ್ತು ಮಾಲಿನ್ಯವನ್ನು ತಡೆಯಬಹುದು. ಭೂ ಮಾಲಿನ್ಯವು ಜಾಗತಿಕ ಸಮಸ್ಯೆಯಾಗಿದ್ದು, ಇದನ್ನು ತಕ್ಷಣವೇ ತಡೆಯದಿದ್ದರೆ ಭವಿಷ್ಯದ ಪೀಳಿಗೆಗೆ ಹಾನಿಕಾರವಾಗುತ್ತದೆ. ನೋಡಿ, ಭೂ ಮಾಲಿನ್ಯದಿಂದ ಆಗ್ತಕ್ಕಂಥ ಅನಾಹುತಗಳು ಹಾಗೂ ಅದನ್ನು ತಡೆಗಟ್ಟುವ ಕ್ರಮಗಳ ಬಗ್ಗೆ ನೋಡಿದ್ದೀವಿ. ಹೌದಲ್ಲ? ಇವತ್ತಿನ ದಿವಸ ಅತ್ಯಂತ ದೊಡ್ಡ ಮಟ್ಟದ ಜಾಗತಿಕ ಸಮಸ್ಯೆ ಇದು ಭೂ ಮಾಲಿನ್ಯ. ಮಲಿನ ಅಂತಂದ್ರೆ ಹೊಲಸಾಗುದು. ನಾವು ಭೂಮಿಯನ್ನ ಎಲ್ಲಿ ಬೇಕಲ್ಲಿ ಹೊಲಸಾಗಿದ್ದನ್ನು ನೋಡ್ತೀವಿ. ಪ್ಲಾಸ್ಟಿಕ್ಗಳನ್ನು ಒಗಿತಾರೆ ನೋಡಿರಿ. ಈ ಎಲ್ಲ ಕಡೆ ಪ್ಲಾಸ್ಟಿಕ್ ಅನ್ನು ಬಳಸೋದನ್ನ ನಾವು ನೋಡ್ತೀವಿ. ಹೌದಾ? ಪ್ರತಿಯೊಂದಕ್ಕೂ ಪ್ಲಾಸ್ಟಿಕ್. ಆ ಪ್ಲಾಸ್ಟಿಕ್ ಅನ್ನ ಏನ್ ಮಾಡ್ತೀವಿ, ಬಳಸಿದ ನಂತರ ಎಲ್ಲಿ ಬೇಕಲ್ಲಿ ಎಸಿತೀವಿ. ಅದೇ ನಾವು ಮಾಡುವಂತ ದೊಡ್ಡ ತಪ್ಪು. ಇದರಿಂದ ಏನಾಗ್ತದ, ಎಲ್ಲ ಕಡೆ ಅದು ಆಮೇಲೆ ನದಿ ತೀರಗಳಲ್ಲಿ ಒಗಿತೀವಿ. ಅಲ್ಲಿರ್ತಕ್ಕಂಥ ಜಲಚರಗಳು ಏನ್ ಮಾಡ್ತಾವ, ಪ್ಲಾಸ್ಟಿಕ್ನ ಕಣಗಳನ್ನ ತಿಂದು ಅವುಗಳು ಕೂಡ ಸಾಯ್ತಾವ. ಹೌದಾ? ಆಮೇಲೆ ಈ ಪ್ಲಾಸ್ಟಿಕ್ ಅನ್ನೋದು ಏನಿದೆ, ಒಟ್ಟ ಕೊಳಿಲಾರದಂಥ ಪದಾರ್ಥ ಇದು. 1000 ವರ್ಷಗಳು ಬೇಕಂತದ್ದು ಕೊಳ್ಯಾಕ. ನಿಮ್ಗೆ ಇಂಗ್ಲೀಷಿಗೆ ಒಂದು ಪಾಠ ಬರ್ತದೆ, ಅದ ಅವಾಯ್ಡ್ ಪ್ಲಾಸ್ಟಿಕ್ಸ್ ಅಂತೇಳಿ ಐತಿ. 7ನೇ ಕ್ಲಾಸಿಗೆ ಐತೆ ಅದು. ಅವಾಗ ಗೊತ್ತಾಗುತ್ತೆ ಅದು ಕೊಳಿಬೇಕಾದ್ರೆ ಪ್ಲಾಸ್ಟಿಕ್ 1000 ವರ್ಷಗಳಿಗಿಂತಲೂ ಹೆಚ್ಚು ಟೈಮ್ ಬೇಕಂತ. ಅಲ್ಲಿ ತನಕ ಅದು ಏನಾಗ್ತದ, ಮಣ್ಣಿನಲ್ಲಿರ್ತಕ್ಕಂಥ ಸಾರವನ್ನ, ಮಣ್ಣಿನಲ್ಲಿರ್ತಕ್ಕಂಥ ಸತ್ವವನ್ನ ಹಾಳು ಮಾಡ್ತೈತಿ. ಯಾಕಂದ್ರೆ ಪ್ಲಾಸ್ಟಿಕ್ ತಯಾರು ಮಾಡ್ಬೇಕಾದ್ರೆ ರಾಸಾಯನಿಕಗಳನ್ನು ಬಳಸಿ ತಯಾರು ಮಾಡಿರ್ತಾರೆ. ಹಾಗಾಗಿ ಏನ್ ಮಾಡ್ಬೇಕಪ್ಪ, ಉತ್ತಮವಾದ ಉಪಾಯ ಅಂದ್ರೆ ನಾವು ಆದಷ್ಟು ಹೊರಗಡೆ ಹೋಗ್ಬೇಕಾದ್ರೆ ಮನೆಯಲ್ಲಿ ತಯಾರಿಸಿದಂತಹ ಬಟ್ಟೆ ಚೀಲಗಳನ್ನ ತಗೊಂಡು ಹೋಗ್ಬೇಕು. ಆಮೇಲೆ ಸಣಬಿನ ಚೀಲಗಳು ಬಂದಾವಿ, ಅವನ್ ತಗೊಂಡು ಹೋಗ್ಬೇಕು. ಕಾಲಿಗೈಲೆ ಹೋದ್ರೆ ಏನಾಗ್ತದ, ಅವರು ನಮ್ಗೆ ಸಂತಿ ಹಾಕೊಡ್ದಾಗ ಪ್ಲಾಸ್ಟಿಕ್ ಚೀಲ ಹಾಕೊಡ್ತಾರ. ಅದರಿಂದ ಏನಾಗ್ತೈತಿ, ಮತ್ತೆ ಪ್ಲಾಸ್ಟಿಕ್ಗಳ ಹಂಗೆ ಸಂಖ್ಯೆ ಜಾಸ್ತಿ ಹಾಕೋತಾ ಹೋಗುತ್ತ. ಹಾಗಾಗಿ ಪ್ಲಾಸ್ಟಿಕ್ ಅನ್ನ ಕಡಿಮೆ ಮಾಡೋದು, ಅದರ ಬಳಕೆ ನಮ್ಮ ಕೈಯಾಗೈತಿ. ಹೌದಾ? ಇದೇ ಇವತ್ತಿನ ವಿಶೇಷ. ಏನು? ಭೂ ಮಾಲಿನ್ಯ ಮತ್ತು ಸಂರಕ್ಷಣೆ. ಧನ್ಯವಾದಗಳು ಎಲ್ಲರಿಗೂ.